ನಿಧಿ ಸಿಕ್ಕಂತಹ ಲಕ್ಕುಂಡಿಯಲ್ಲಿ ಐತಿಹಾಸಿಕ ದೇಗುಲ, ಬಾವಿ, ಮನೆಯೊಳಗೆ ಹುದುಗಿ ಹೋಗಿದ್ವು 5 ದೇಗುಲ ಮತ್ತು ಬಾವಿಗಳು. ಬಗೆದಷ್ಟು ಹೊಸ ವಿಚಾರಗಳು ಲಕ್ಕುಂಡಿಯಲ್ಲಿ ಹೊರಬರ್ತಾ ಇದೆ. ಕಳೆದ ಜನವರಿ 20ರಂದು ಟಿವಿ9 ವಿಸ್ತೃತ ವರದಿಯನ್ನು ಪ್ರಸಾರ ಮಾಡಿತು. ನಮ್ಮ ವರದಿಯ ಬಳಿಕ ಈಗ ದೇಗುಲ ಜೀರ್ಣೋದ್ಧಾರಕ್ಕೆ ಸರ್ಕಾರ ಮುಂದಾಗಿದೆ. 5 ದೇವಸ್ಥಾನಗಳ ಜೀರ್ಣೋದ್ಧಾರ ಕಾರ್ಯಕ್ಕೆ ಚಾಲನೆ ಸಿಗ್ತಾ ಇದೆ. ಜೀರ್ಣೋದ್ಧಾರಕ್ಕೆ ಇವತ್ತು ಸಚಿವ ಎಚ್.ಕೆ. ಪಾಟೀಲ್ ಚಾಲನೆ ಕೊಡಲಿದ್ದಾರೆ. ಮನೆಯೊಳಗೆ ಹುದುಗಿರುವಂತಹ ದೇಗುಲವನ್ನು ಗಮನಿಸ್ತಾ ಇದ್ದೀವಿ. ಈ ಬಗ್ಗೆ ಜನವರಿ 20ರಂದೇ ವಿಸ್ತೃತವಾಗಿ ಟಿವಿ9 ವರದಿಯನ್ನು ಪ್ರಸಾರ ಮಾಡಿತ್ತು. ಮನೆಯೊಳಗೆ ಹುದುಗಿರುವಂತಹ ದೇಗುಲ ಗಮನಿಸ್ತಾ ಇದ್ದೀವಿ. ಇದಕ್ಕೆ ಸಮರ್ಪಕ ಪರಿಹಾರ ಕೊಟ್ಟಲ್ಲಿ ತಾವು ಇದನ್ನು ತೆರವುಗೊಳ್ಳುವುದಕ್ಕೂ ಕೂಡ ಮನೆಯವರು ಸಿದ್ಧ ಇದ್ರು. ಸುಮಾರು 10 ಅಡಿ ಮುಚ್ಚಿ ಹೋಗಿತ್ತು ದೇವಸ್ಥಾನ. ಈಶ್ವರ ದೇವಸ್ಥಾನ, ಚೌಕಿಮಠದ ಅರ್ಧನಾರೀಶ್ವರ ದೇವಸ್ಥಾನ, ವಿದ್ಯಾಶಂಕರಲಿಂಗ ದೇವಸ್ಥಾನ, ಸೋಮಲಿಂಗೇಶ್ವರ ದೇವಸ್ಥಾನ ಮತ್ತು ಚೌಕಿಮಠದ ಈಶ್ವರ ದೇವಸ್ಥಾನಗಳ ಜೀರ್ಣೋದ್ಧಾರ ಕಾರ್ಯಕ್ಕೆ ಈಗ ಸರ್ಕಾರ ಮುಂದಾಗ್ತಾ ಇದೆ. ಪುರಾತನ ಬಾವಿ, ಹುದುಗಿ ಹೋದ ದೇವಸ್ಥಾನಗಳನ್ನು ಗಮನಿಸ್ತಾ ಇದ್ದೀವಿ. ಮನೆಯೊಳಗೆ 5 ದೇಗುಲ ಹುದುಗಿ ಹೋಗಿದ್ದು, ಜೊತೆಗೆ ಬಾವಿಗಳು. ಟಿವಿ9 ಈ ಬಗ್ಗೆ ವಿಸ್ತೃತವಾಗಿ ವರದಿ ಪ್ರಸಾರ ಮಾಡಿತ್ತು. ನಮ್ಮ ವರದಿ ಬಳಿಕ ಎಚ್ಚೆತ್ತ ಸರ್ಕಾರ ಈಗ ದೇಗುಲಗಳ ಜೀರ್ಣೋದ್ಧಾರಕ್ಕೆ ಮುಂದಾಗಿದೆ. ಇವತ್ತು 5 ದೇವಸ್ಥಾನಗಳ ಜೀರ್ಣೋದ್ಧಾರ ಕಾರ್ಯಕ್ಕೆ ಚಾಲನೆ ಕೂಡ ಸಿಗಲಿದೆ. ಸಚಿವರು ಚಾಲನೆ ಕೊಡಲಿದ್ದಾರೆ. ಎಚ್.ಕೆ. ಪಾಟೀಲ್ ಜೀರ್ಣೋದ್ಧಾರಕ್ಕೆ ಚಾಲನೆಯನ್ನು ನೀಡಲಿದ್ದು, ಐತಿಹಾಸಿಕ ದೇವಸ್ಥಾನಗಳು ಮತ್ತೆ ಮರುಸ್ಥಾಪನೆಗೊಳ್ತಾ ಇದೆ. ಹುದುಗಿ ಹೋದಂತಹ ದೇವಸ್ಥಾನಗಳ ಜೀರ್ಣೋದ್ಧಾರ ಕಾರ್ಯಕ್ಕೆ ಸರ್ಕಾರ ಮುಂದಾಗ್ತಾ ಇದೆ. ನೆಲಮಂಗಲದ ಬಳಿ ಖಾಸಗಿ ಟ್ರಾವೆಲ್ಗೆ ಸೇರಿದಂತಹ ಬಸ್ ಒಂದು ಹೊತ್ತಿ ಉರಿದಿದೆ. ರಾಷ್ಟ್ರೀಯ ಹೆದ್ದಾರಿ 48ರ ಹನುಮಂತಪುರ ಗೇಟ್ ಬಳಿ ನಡೆದಂತಹ ಘಟನೆ ಇದು. ತುಮಕೂರು ಬೆಂಗಳೂರು ಹೆದ್ದಾರಿಯ ಹನುಮಂತಪುರ ಗೇಟ್ ಬಳಿ ಸಂಜನಾ ಟ್ರಾವೆಲ್ಸ್ಗೆ ಸೇರಿದಂತಹ ಖಾಸಗಿ ಬಸ್ ಸುಟ್ಟು ಭಸ್ಮ ಆಯಿತು. ಬಸ್ ಬೆಂಕಿ ಹೊತ್ತಿ ಉರಿದಿರುವಂತಹ ದೃಶ್ಯ ನೋಡ್ತಾ ಹೋದ್ರೆ ಗಾಬರಿ ಆಗುತ್ತೆ. ಆದರೆ ಅದೃಷ್ಟ ಚೆನ್ನಾಗಿತ್ತು, ಯಾವುದೇ ಪ್ರಯಾಣಿಕರಿಗೆ ಸಮಸ್ಯೆ ಆಗಲಿಲ್ಲ, ಯಾವುದೇ ಸಾವು ನೋವು ಸಂಭವಿಸಿಲ್ಲ. ಚಾಲಕ ಸೇರಿದಂತೆ ಬಸ್ನಲ್ಲಿ ಪ್ರಯಾಣಿಸ್ತಾ ಇದ್ದಂತಹ ಎಲ್ಲ ಪ್ರಯಾಣಿಕರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ತುಮಕೂರು ಬೆಂಗಳೂರು ಹೆದ್ದಾರಿ ಸಂಜನಾ ಟ್ರಾವೆಲ್ಸ್ಗೆ ಸೇರಿದಂತಹ ಖಾಸಗಿ ಬಸ್ ಅದು. ಇತ್ತೀಚೆಗೆ ಈ ರೀತಿ ಬಸ್ಗಳು ಬೆಂಕಿಗಾಹುತಿ ಆಗ್ತಾ ಇರುವಂತಹ ಘಟನೆ ನಡೀತಲೇ ಇದೆ. ಈ ಬಸ್ ಸುಮಾರು 3 ಗಂಟೆಗೆ ಸುಮಾರಿಗೆ ಬೆಂಕಿಗಾಹುತಿಯಾಯಿತು. ಹೆದ್ದಾರಿ ರಸ್ತೆಯ ಕಾಮಗಾರಿ ನಡೀತಾ ಇದ್ದಂತಹ ಸಂದರ್ಭದಲ್ಲಿ ಬಸ್ ಸಾಗ್ತಾ ಇದ್ದಾಗ ವಿದ್ಯುತ್ ಕಂಬಕ್ಕೆ ಡಿಕ್ಕಿ ಹೊಡೆದು ಅಗ್ನಿ ಅವಘಡ ಸಂಭವಿಸಿದೆ. ಸುಮಾರು 40 ಮಂದಿ ಪ್ರಯಾಣಿಕರು ಈ ಬಸ್ನಲ್ಲಿ ಪ್ರಯಾಣಿಸ್ತಾ ಇದ್ರು. ಅದೃಷ್ಟ ಚೆನ್ನಾಗಿರೋದ್ರಿಂದ ಬಸ್ ಚಾಲಕ ಸೇರಿದಂತೆ ಪ್ರಯಾಣಿಕರೆಲ್ಲರೂ ಕೂಡ ಅಪಾಯದಿಂದ ಪಾರಾಗಿದ್ದಾರೆ. ಈ ಹಿಂದೆ ನಡೆದಂತಹ ಬಸ್ ಅಪಘಾತಗಳಲ್ಲಿ ಹೊರಬರಲಾರದೆ ಸಾಕಷ್ಟು ಮಂದಿ ಒಳಗೆ ಸಿಲುಕಿ ಸುಟ್ಟು ಭಸ್ಮವಾಗಿದ್ದಂತಹ ಘಟನೆ ನಮ್ಮ ಕಣ್ಣೆದುರಿಗೆ ಇದೆ. ಅಷ್ಟರಲ್ಲಾಗಲೇ ಮತ್ತೊಂದು ಖಾಸಗಿ ಬಸ್ ಬೆಂಕಿಗಾಹುತಿಯಾಗಿರುವಂತಹ ಘಟನೆ. ಎಲ್ಲರೂ ಪಾರಾಗಿದ್ದಾರೆ ಅನ್ನೋದು ಸಮಾಧಾನ.